Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕ್ವಿಕ್ಕಾಗಿ ಸೂಪರಾಗಿ ಆ್ಯಂಡ್ ಪ್ರೋಟೀನ್ ಇರುವಂಥ ಒಂದು ಸೂಪರಾಗಿರೋ ರೆಸಿಪಿನ ನಿಮ್ಮ ಹತ್ರ ನಾನು ಶೇರ್ ಮಾಡೋಣ ಅಂತ. ತುಂಬಾ ಸಿಂಪಲ್ಲು, ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ಏನು ವಿಡಿಯೋ ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ತಿರೋ ವೀಡಿಯೋನ ಶುರು ಮಾಡೋಣ ಬನ್ನಿ. ಏನಪ್ಪ ಇವತ್ತಿನ ರೆಸಿಪಿ ಅಂತಂದರೆ, ಸೊ ಬೆಳಗ್ಗೆ ಹೊತ್ತು ಅರ್ಜೆಂಟಲ್ಲಿ ನಾವು ಟೈಮ್ ಆಗೋಯ್ತಪ್ಪ, ನಮಗೇನಪ್ಪ ಬ್ರೇಕ್ಫಾಸ್ಟ್ ಮಾಡೋದು, ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡೋದೇ ತಿನ್ನಲ್ಲ. ಆ್ಯಂಡ್ ದೊಡ್ಡವ್ರಿಗೂ ಅಷ್ಟೇ ಸಮಟೈಮ್ಸ್ ಡೈಲಿ ರೊಟೀನು ಅದೇ ಚಿತ್ರಾನ್ನ, ಅದೇ ಪುಳಿಯೋಗರೆ, ಅದೇ ಉಪ್ಪಿಟ್ಟು ತಿಂದು ಬೇಜಾರಾಗೋಗಿರುತ್ತೆ. ಸೊ ಈ ಥರ ಡಿಫ್ರೆಂಟಾಗಿ ನಾವೇನಾದರೂ ಬ್ರೇಕ್ಫಾಸ್ಟ್ನ ಮಾಡ್ಕೊತಿದ್ರೆ ಕ್ವಿಕ್ಕಾಗೂ ಆಗುತ್ತೆ ಆ್ಯಂಡ್ ತುಂಬ ಹೆಲ್ತಿನೂ ಅಷ್ಟೇ. ಸೊ ಜಾಸ್ತಿ ಹೈ ಪ್ರೋಟೀನ್ ಇರುವಂಥ ಬ್ರೇಕ್ಫಾಸ್ಟ್ ಇದು. ಸೊ ತುಂಬಾ ಸಿಂಪಲ್ ಮಾಡ್ಕೊಳ್ಳುವಂಥದ್ದು. ಸೊ ಬೇಗ ಎಲ್ಲ ಹಚ್ಕೊಂಡು ಇಟ್ಕೊಂಡ್ರೆ ಸೊ ಒಂದು 10 ನಿಮಿಷನೂ ಬೇಡ, ಒಂದು 5 ನಿಮಿಷದಲ್ಲಿ ಪಟ ಅಂತ ಬೇಗ ಮಾಡಿಕೊಂಡು ಸೊ ಕ್ಯಾರಿಯರ್ ಹಾಕ್ಕೊಂಡು ಆರಾಮಾಗಿ ನಾವು ನಮ್ಮ ಡ್ಯೂಟಿಗೆ ಹೋಗ್ಬೋದು. ಸೊ ಅಷ್ಟು ಸಿಂಪಲ್ಲಾಗಿ ಸೂಪರಾಗಿರುವಂಥ ರೆಸಿಪಿ ಅದೇನು ಅಂತ ವಿಡಿಯೋನ ನೋಡ್ಕೊಂಬರೋಣ. ಮಮ್ಮಿ ಇವತ್ತು ಸ್ಪೆಷಲಾಗಿ ಏನೋ ಮಾಡಿಕೊಡ್ತಿದ್ದೀರಲ್ಲ? ಹೌದು. ಸೊ ಹೆಸರು ಏನಂತ ಲಾಸ್ಟಲ್ಲಿ ಹೇಳೋಣ ಅಲ್ವಾ? ಫೈನ್. ಸೊ ಇವಾಗ ಮಾಡೋ ಪ್ರೊಸೀಜರ್ನ ನೋಡೋಣ. ಏನು ಮಾಡ್ತಿದ್ದೀರಾ? ಫಸ್ಟು ಬ್ರೆಡ್ ತೊಗೊಬೇಕು. ಓಕೆ. ಸೊ ಒಂದು ಬೌಲ್ ತೊಗೊಂಡು ಓಕೆ ಕಟ್ ಮಾಡ್ಕೊಬೇಕು. ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದಾ? ಮಾಡ್ಕೊಬೋದು. ಓಕೆ. ಸೊ ಈ ಥರ ರೌಂಡಾಗಿ ಕಟ್ ಮಾಡ್ಕೊಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು. ಬ್ರೇಕ್ಫಾಸ್ಟಿಗೆ, ಸ್ನ್ಯಾಕ್ಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಓಕೆ. ಸೊ ಈ ಥರ ರೌಂಡಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಕಟ್ ಮಾಡ್ಕೊಬೇಕು. ಈಗ ನಾನು 4 ತೊಗೊಂಡಿದ್ದೀನಿ. ಓಕೆ. 4ನ ಕಟ್ ಮಾಡ್ಕೊಳ್ತೀನಿ ಫಸ್ಟ್. ಓಕೆ. ಸೊ ಇವಾಗ ಈ ಥರ 4 ಪೀಸ್ ಯಾರಿಗೆ ಎಷ್ಟು ಬೇಕಾದರೂ ಮಾಡ್ಕೊಬೋದು. ನಮಗೆ 4 ಮಾಡ್ಕೊಂಡಿದ್ದೀನಿ. ಓಕೆ. ನೆಕ್ಸ್ಟ್ ಪ್ರೊಸೆಸ್. ನೆಕ್ಸ್ಟ್ ಇದಕ್ಕೆ ಇವಾಗ ಏನು ಮಮ್ಮಿ ಬೇಕು? ಇದಕ್ಕೆ ಈರುಳ್ಳಿ, ಓಕೆ, ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಓಕೆ, ಸ್ವಲ್ಪ ಚಿಲ್ಲಿ ಪೌಡರು. ಓಕೆ. ಇದು ಮೆಣಸಿನ್ಕಾಯಿ ಹಾಕೋಬೋದಾ? ಮೆಣಸಿನ್ಕಾಯಿನ ಹಾಕೊಬೋದು. ನಾನು ಚಿಲ್ಲಿ ಪೌಡರ್, ಮೆಣಸಿನ್ಕಾಯಿ ಬಾಯಿಗೆ ಸಿಗುತ್ತಲ್ಲ, ಸೊ ಅದನ್ನು ತಕ್ಕೊಂಡು ಕೂತ್ಕೊಳ್ಬೇಕು. ಸೊ ಈಸಿ ಪ್ರೊಸೆಸ್. ಸ್ವಲ್ಪ ಅರಿಶಿನ ಪುಡಿ, ಒಂದು ಚಿಟಿಕೆ ಅರಿಶಿನ ಪುಡಿ, ಓಕೆ, 1 ಸ್ಪೂನ್ ಪೆಪ್ಪರ್ ಪೌಡ್ರು. ಓಕೆ. ಸೊ ಖಾರನೂ ಹಾಕಿರ್ತೀನಿ. ಖಾರ ಜಾಸ್ತಿ ಆಗ್ಬಿಡಲ್ವಾ? ಖಾರ ಇದು ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಚಳಿಗೆ ಚೆನ್ನಾಗಿರುತ್ತೆ. ಟ್ರಾವೆಲಿಂಗ್ ಹೋಗ್ಬೇಕಾದ್ರೆ ಈ ಮೆಣಸಿನ್ಕಾಯಿ ಎಲ್ಲ ತೆಗೆದು ತಿನ್ನೋದಕ್ಕಾಗಲ್ಲ ಅಲ್ವಾ, ಅದಕ್ಕೆ. ಸೊ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಸೊ ಬ್ರೆಡ್ಡಲ್ಲಿ ಉಪ್ಪಿದ್ರೆ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಬೇಕು. ಸೊ ಇದೆಲ್ಲ ಸ್ವಲ್ಪ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಓಕೆ. ಸೊ ಟೊಮೆಟೊ ಬೇಕಾದರೆ ಹಾಕ್ಕೊಬೋದು, ಆಪ್ಷನಲ್ಲು. ಟೊಮೆಟೊ ಬೇಕಾದರೆ ತುಂಬ ಸಣ್ಣ ಹಚ್ಚಿಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಸೊ ಅದು ಆಪ್ಷನ್. ಬೇಕು ಅಂದರೆ ಹಾಕ್ಕೊಬೋದು, ಬೇಡ ಅಂದರೆ ಬೇಡ. ಓಕೆ. ಸೊ ಇದೆಲ್ಲ ಕ್ರಿಸ್ಪಿಯಾಗಿರುತ್ತೆ ಅಂತ. ಓಕೆನಾ? ಇದಾದ್ಮೇಲೆ ನೆಕ್ಸ್ಟು ಮೊಟ್ಟೆ, ದ ಮೇನ್ ಇಂಗ್ರೀಡಿಯೆಂಟ್ಸ್. ಓಕೆ. ಸೊ ನಾವು ನೋಡ್ಕೊಂಡು ಹಾಕೋಬೋದಲ್ಲ, ಎಷ್ಟು ಬೇಕಾದರೂ ಹಾಕ್ಕೊಬೋದು. ಸೊ ನಾನೀಗ 3 ಮೊಟ್ಟೆ ತೊಗೊಂಡಿದ್ದೀನಿ. ಓಕೆ. ಸೊ 4 ಪೀಸಿಗೆ ಸಾಕಾಗುತ್ತೆ. ಓಕೆನಾ? ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮ್ಲೆಟ್ ಹಾಕೋ ಥರ. ಆಮ್ಲೆಟ್ ಹಾಕೋ ಥರನೇ ಬ್ರೆಡ್ನ ಇದನ್ನೆಲ್ಲ ಡಿಪ್ ಮಾಡಬೇಕು. ಓಕೆ. ಆಮ್ಲೆಟ್ ಹಾಕೋ ಥರನೇ ಎಲ್ಲ ಕಲಿಸ್ಕೋಬೇಕು. ಓಕೆ. 1 ಸ್ಪೂನ್ ಆಯಿಲ್ ಹಾಕ್ಕೊಬೇಕು. ಆಯಿಲು ಇಲ್ಲ ಗೀ, ಬಟರು ಏನಾದರೂ ಹಾಕೋಬೋದಾ? ಓಕೆ. ಈ ಥರ ಡಿಪ್ ಮಾಡ್ಕೊಬೇಕು. ಓಕೆ. ಈ ಥರ ಡಿಪ್ ಕ್ಲೀನಾಗಿ ಫುಲ್ಲು ಡಿಪ್ ಆಗೋ ಥರ ಡಿಪ್ ಮಾಡ್ಕೊಬೇಕು. ತುಂಬ ಸಾಫ್ಟ್ ಆಗಿಬಿಡುತ್ತೆ ಬೇಗ. ಓಕೆ. ಹಾಕಿ ಮೇಲ್ಗಡೆ 1 ಸ್ಪೂನಲ್ಲಿ ಸೊ ಕ್ಲೀನಾಗಿ ಅದನ್ನು ಪ್ಯಾಕ್ ಮಾಡಬೇಕು. ಇದು ಬೇಗ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಅಲ್ಲ? ಹೌದು, ತುಂಬ ಫಾಸ್ಟಾಗಿ ಆಗುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟಿಫಿನ್ ಬಾಕ್ಸಿಗೆಲ್ಲ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತಿನ್ನಲ್ಲ ಅಂತಾರಲ್ಲ, ಸೊ ಅವರಿಗೆ ಅಂತಾನೆ ಅಲ್ಲ, ಎಲ್ಲ ಮಕ್ಕಳಿಗೆ, ದೊಡ್ಡವ್ರಿಗೆ ಸೊ ತುಂಬ ಬೇಗ ಆಗುತ್ತೆ. ಸೊ ಆ ಥರ ಹಾಕ್ಕೊಬೋದು.
ಓಕೆ, ನೈಸ್. ಯಾರು ಹೇಳ್ಕೊಟ್ಟಿದ್ದೀನ? ಸೊ ಇದನ್ನ ಟ್ರೈ ಮಾಡೋಣ ಅಂತೇಳಿ ಮಾಡಿದ್ದು. ಅಂದರೆ ನನ್ನ ಮಗಳಿಗೋಸ್ಕರನೇ ಇದೆಲ್ಲ ಮಾಡಿದ್ದು. ಟ್ರೈ ಮಾಡಿದ್ದು? ಹೌದು. ಅಂದರೆ ನನಗೆ ಬಲಿಪೋಷಣೆ ಮಾಡ್ತಿದ್ದೀರಾ? ಹೌದು. ಏನು ಕೊಟ್ರೂ ಬೇಡ ಬೇಡ ಅಂತೆಲ್ಲ ಅದಕ್ಕೆ. ಸೊ ಈ ಥರ ಎರಡು ಕಡೆಯೂ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಮೊಟ್ಟೆ ತಿಂದಂಗೂ ಆಗುತ್ತೆ, ಬ್ರೆಡ್ ತಿಂದಂಗೂ ಆಗುತ್ತೆ, ತುಂಬುತ್ತೆ. ಹೌದು, ಡಿಫ್ರೆಂಟಾಗೂ ಇರುತ್ತೆ. ಓಕೆ, ರೆಡಿನಾ ಮಮ್ಮಿ? ಹಾಂ, ರೆಡಿ. ಓಕೆ, ಸೊ ಈ ಥರ ಎಲ್ಲನೂ 4 ಮಾಡ್ಕೊಳ್ತೇನೆ. ಓಕೆ, ಚೆನ್ನಾಗಿದೆ ಮಮ್ಮಿ. ಬೇಗ ಕ್ವಿಕ್ಕಾಗಿ ಮಾಡ್ಬೋದಲ್ಲ? ಒಂದೇ ಸತಿ 4-5 ಹಾಕ್ಕೊಂಡು ಒಂದೇ ಸತಿ 4-5 ಹಾಕ್ಕೊಂಡು ಬೇಗ ಬೇಗ ಮಾಡ್ಬೋದು. ಬೆಳಗ್ಗೆ ಹೊತ್ತು ಆ್ಯಕ್ಚುಲಿ ಫಾಸ್ಟಾಗಿ ಮಾಡ್ಬೋದು. ಸೊ ಮಮ್ಮಿ ರೆಡಿ ಅಲ್ವಾ? ರೆಡಿ. ನಾನು ಟೇಸ್ಟ್ ಮಾಡ್ಬೋದಾ? ಎಸ್. ಓಕೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸೊ ತುಂಬಾ ಸಿಂಪಲ್ಲು, ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ಯಾವಾಗಲೂ ಬ್ರೆಡ್ ಟೋಸ್ಟ್ ಆಗಿರ್ಬೋದು, ಸ್ಯಾಂಡ್ವಿಚ್ ಆಗಿರ್ಬೋದು ಮಾಡಿ ಅಥವಾ ಅದನ್ನು ತಿಂದು ಬೇಜಾರಾಗೋಗಿರುತ್ತೆ. ಸೊ ಈ ಥರ ಡಿಫ್ರೆಂಟಾಗಿ ತುಂಬ ಪ್ರೋಟೀನ್ ರಿಚ್ ಇರುವಂಥದ್ದು ಬ್ರೇಕ್ಫಾಸ್ಟ್ ಇದು. ತುಂಬಾ ಸಿಂಪಲ್ಲು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟ ಆಗುವಂಥ ರೆಸಿಪಿ. ಸೊ ಆರಾಮಾಗಿ ಮಾಡ್ಕೊಳ್ಳಿ. ಸೊ ಯಾರಿಗೆಲ್ಲ ಈ ರೆಸಿಪಿ ಗೊತ್ತು, ಸೊ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ನಿಮ್ಗೆ ಯಾರಿಗೆಲ್ಲ ಈ ರೆಸಿಪಿನ ಹೊಸದಾಗಿದೆಯಪ್ಪ ಟ್ರೈ ಮಾಡೋಣ ಅಂತಂದರೆ, ಸೊ ಟ್ರೈ ಮಾಡಿನೂ ಕೂಡ ನಿಮ್ಮ ಅಭಿಪ್ರಾಯನ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸನ್ನು ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.